ನಮಸ್ಕಾರ. ರಿಪಬ್ಲಿಕ್ ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ಶ್ರೀಪಾದ್ ಪಾಟೀಲ್. ಮೈಸೂರಿನಲ್ಲಿ 50 ಕೆಜಿ MDMA ವಶಕ್ಕೆ ಪಡೆಯಲಾಗಿದೆ. ಮಹಾರಾಷ್ಟ್ರ ಪೊಲೀಸರು ಕಾರ್ಯಾಚರಣೆಯನ್ನು ನಡೆಸಿರುವಂಥದ್ದು. ಮೈಸೂರು ಪೊಲೀಸರ ಸಹಕಾರದಿಂದ ರೇಡ್ ಆಗಿದೆ. ಹೊರವಲಯದ ರಿಂಗ್ ರಸ್ತೆ ಬಳಿ ಕಾರ್ಯಾಚರಣೆ ನಡೆದಿರುವಂಥದ್ದು. ತಯಾರಿಕಾ ಘಟಕದ ಬಗ್ಗೆ ಮಾಹಿತಿ ಪಡೆದು ದಾಳಿಯನ್ನು ನಡೆಸಿರೋದು. 50 ಕೆಜಿಗೂ ಹೆಚ್ಚು MDMA ವಶಕ್ಕೆ ಪಡೆಯಲಾಗಿದೆ. ದೇಶ ವಿದೇಶಗಳಿಗೆ MDMA ಸರಬರಾಜು ವಿಚಾರವಾಗಿ ಮಾಹಿತಿ ಸಿಕ್ಕಿದೆ. ಕೋಟ್ಯಾಂತರ ಬೆಲೆಯ MDMA ವಶಕ್ಕೆ ಪಡೆಯಲಾಗಿದೆ. ಮಹಾರಾಷ್ಟ್ರ ಸೇರಿ ದೇಶ ವಿದೇಶಗಳಿಗೆ MDMA ಸರಬರಾಜಾಗ್ತಾ ಇತ್ತು ಅಂತ ವಿಚಾರವೂ ಕೂಡ ಗೊತ್ತಾಗಿದೆ. ಸದ್ಯ ರಿಂಗ್ ರಸ್ತೆ ಬಳಿ ಕಾರ್ಯಾಚರಣೆ ನಡೆದಿದೆ. ತಯಾರಿಕಾ ಘಟಕದ ಬಗ್ಗೆ ಮಾಹಿತಿ ಪಡೆದು ದಾಳಿಯನ್ನು ನಡೆಸಿರೋದು. ಇನ್ನಷ್ಟು ಮಾಹಿತಿಯನ್ನು ನೀಡ್ತಾರೆ ಪ್ರತಿನಿಧಿ ವಿನೋದ್ ಈಗ ಫೋನ್ ಸಂಪರ್ಕದಲ್ಲಿ. ವಿನೋದ್, ಏನೆಲ್ಲ ಅಪ್ಡೇಟ್ಸ್ ಕೊಡ್ತೀರಿ ಈ ದಾಳಿಯ ವಿಚಾರವಾಗಿ? ಶ್ರೀಪಾದ್, ಮೈಸೂರಿನ ರಿಂಗ್ ರಸ್ತೆಯ ಹೊರಭಾಗ ಮೈಸೂರಿನ ಹೊರಭಾಗದ ರಿಂಗ್ ರಸ್ತೆ ಬರುತ್ತೆ. ಆ ಒಂದು ಸ್ಥಳದಲ್ಲಿ ಈಗ ಸದ್ಯಕ್ಕೆ ಮಹಾರಾಷ್ಟ್ರ ಪೊಲೀಸರು ಒಂದು ಕಾರ್ಯಾಚರಣೆ ನಡೆಸಿರುವಂತದ್ದು. ಬಹಳ ಪ್ರಮುಖವಾಗಿ ಸುಮಾರು 50 ಕೆಜಿ ಅಂತಂದ್ರೆ ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳುವಂತಹ MDMA ಡ್ರಗ್ಸ್ ಎಲ್ಲ ಈಗ ಪೊಲೀಸರು ವಶಕ್ಕೆ ಪಡೆದಿರುವಂತದ್ದು. ಬಹಳ ಪ್ರಮುಖವಾಗಿ MDMA ಡ್ರಗ್ಸ್ ಈಗಾಗಲೇ ಮೈಸೂರಿನ ಹೊರವಲಯದ ಒಂದು ಉತ್ಪಾದನೆ ಮಾಡ್ತಾ ಇದ್ರು, ಅಲ್ಲಿ ಪ್ರಿಪರೇಷನ್ ಅನ್ನ ಮಾಡಿ ಈ ಒಂದು ಇಲ್ಲೂ ಕೂಡ ಕಚ್ಚಾ ವಸ್ತುಗಳಿರ್ಬೋದು ಎಲ್ಲವನ್ನು ಕೂಡ ತಯಾರು ಮಾಡಿಕೊಂಡು ಈ ಒಂದು MDMA ತಯಾರು ಮಾಡ್ತಾ ಇದ್ರು ಅನ್ನುವಂತಹ ಮಾಹಿತಿಗಳು ಸಿಗ್ತಾ ಇದೆ. ಜೊತೆಗೆ ಈ ಒಂದು ಪ್ರೊಸೆಸ್ ಅಲ್ಲಿ ಯಾರೆಲ್ಲ ಭಾಗಿಯಾಗಿದ್ರು, ಮೈಸೂರಲ್ಲಿದ್ದಾರ ಅಥವಾ ಹೊರ ರಾಜ್ಯದವ್ರು ಬಂದು ಇಲ್ಲಿ ಆ ಕೆಲಸವನ್ನ ಮಾಡ್ತಾ ಇದ್ರ, ಇದ್ರ ಬಗ್ಗೆ ಸದ್ಯಕ್ಕೆ ಯಾವುದೇ ರೀತಿಯಾದ ಮಾಹಿತಿಗಳು ಸಿಗ್ತಾ ಇಲ್ಲ. ಆದ್ರೆ ಈಗ ಸಿಕ್ಕಿರುವಂತಹ ಮಾಹಿತಿಗಳ ಪ್ರಕಾರವಾಗಿ 50 ಕೆಜಿಯಷ್ಟು MDMA ಈಗಾಗಲೇ ಮಹಾರಾಷ್ಟ್ರ ಪೊಲೀಸರು ಮತ್ತೆ ಅವರ ಮೈಸೂರಿನ ಪೊಲೀಸರ ಸಹಕಾರದೊಂದಿಗೆ ವಶಕ್ಕೆ ಪಡೆದಿರೋ ಮಾಹಿತಿ ಸಿಗ್ತಾ ಇದೆ. ಸದ್ಯಕ್ಕೆ ಯಾವ ಸ್ಥಳದಲ್ಲಿ ಈ ಒಂದು ಪ್ರಿಪರೇಷನ್ ಆಗ್ತಾ ಇತ್ತು, ಜೊತೆಗೆ ಇದೆಲ್ಲ ಯಾವ್ಯಾವ ಭಾಗಗಳಲ್ಲಿ ಸಪ್ಲೈ ಮಾಡೋದಕ್ಕೆ ಈಗಾಗಲೇ ಒಂದು ತೀರ್ಮಾನ ಮಾಡ್ಕೊಂಡಿದ್ರು. ಜೊತೆಗೆ ಒಂದಷ್ಟು ಮಾಹಿತಿಗಳು ಪೊಲೀಸರಿಗೆ ಸಿಕ್ಕಿರುತ್ತೆ. ಸೊ ಹೀಗಾಗಿ ಮಹಾರಾಷ್ಟ್ರ ಪೊಲೀಸರು ಮೈಸೂರಿಗೆ ಮಾಡಿದ್ದಾರೆ ಅಂತಂದ್ರೆ ಮೈಸೂರು ನಗರದಲ್ಲೂ ಕೂಡ ಒಂದಷ್ಟು ಈ ಡ್ರಗ್ಸ್ ವ್ಯಾಪಾರ ಇರ್ಬೋದು ಕೂಡ ನಡೀತಾ ಇತ್ತು. ಹೀಗಾಗಿ ಕಳೆದ ವಾರವಷ್ಟೇ ನಗರ ಪೊಲೀಸ್ ಆಯುಕ್ತ ಸೀಮಾಲಾಟ್ಕರ್ ಕೂಡ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಹೇಳ್ತಾ ಇದ್ರು, ಆಗೆಲ್ಲ 10 ಗ್ರಾಮ್ 20 ಗ್ರಾಮ್ ಈ ರೀತಿಯಾದಂತಹ MDMA ವಶಕ್ಕೆ ತೆಗೆದುಕೊಂಡಿದ್ರು. ಆದ್ರೆ ಇವತ್ತು ಸಿಕ್ಕಿರುವಂತಹ 50 ಕೆಜಿ MDMA ಅಂತಂದ್ರೆ ನಿಜಕ್ಕೂ ಕೂಡ ಕೋಟ್ಯಾಂತರ ಬೆಲೆ ಬಾಳುವಂತಹ ಒಂದು ಡ್ರಗ್ಸ್ ಆಗಿರುತ್ತೆ. ಸೊ ಹೀಗಾಗಿ ಇದನ್ನ ಯಾರು ಪ್ರಿಪರೇಷನ್ ಮಾಡಿ ಎಲ್ಲಿಗೆ ಸಪ್ಲೈ ಮಾಡ್ತಾ ಇದ್ರು ಇದ್ರ ಬಗ್ಗೆ ಪೊಲೀಸರು ಎಲ್ಲೂ ಹೆಚ್ಚಿನ ಮಾಹಿತಿನ ಕೊಡಬೇಕಾಗುತ್ತೆ. ಸದ್ಯಕ್ಕೆ ಸಿಕ್ಕಿರುವಂತಹ ಮಾಹಿತಿಗಳ ಪ್ರಕಾರವಾಗಿ 50 ಕೆಜಿಗೆ ಹೆಚ್ಚು MDMA ಈಗ ಪೊಲೀಸರು ವಶಕ್ಕೆ ಪಡೆದಿರುವಂತದ್ದು. ಶ್ರೀಪಾದ್, ಓಕೆ, ಥ್ಯಾಂಕ್ ಯು ವಿನೋದ್ ಮಾಹಿತಿಗಾಗಿ. ನಮಸ್ಕಾರ. ರಿಪಬ್ಲಿಕ್ ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ಶ್ರೀಪಾದ್ ಪಾಟೀಲ್. ಮೈಸೂರಿನಲ್ಲಿ 50 ಕೆಜಿ MDMA ವಶಕ್ಕೆ ಪಡೆಯಲಾಗಿದೆ. ಮಹಾರಾಷ್ಟ್ರ ಪೊಲೀಸರು ಕಾರ್ಯಾಚರಣೆಯನ್ನು ನಡೆಸಿರುವಂಥದ್ದು. ಮೈಸೂರು ಪೊಲೀಸರ ಸಹಕಾರದಿಂದ ರೇಡ್ ಆಗಿದೆ. ಹೊರವಲಯದ ರಿಂಗ್ ರಸ್ತೆ ಬಳಿ ಕಾರ್ಯಾಚರಣೆ ನಡೆದಿರುವಂಥದ್ದು. ತಯಾರಿಕಾ ಘಟಕದ ಬಗ್ಗೆ ಮಾಹಿತಿ ಪಡೆದು ದಾಳಿಯನ್ನು ನಡೆಸಿರೋದು. 50 ಕೆಜಿಗೂ ಹೆಚ್ಚು MDMA ವಶಕ್ಕೆ ಪಡೆಯಲಾಗಿದೆ. ದೇಶ ವಿದೇಶಗಳಿಗೆ MDMA ಸರಬರಾಜು ವಿಚಾರವಾಗಿ ಮಾಹಿತಿ ಸಿಕ್ಕಿದೆ. ಕೋಟ್ಯಾಂತರ ಬೆಲೆಯ MDMA ವಶಕ್ಕೆ ಪಡೆಯಲಾಗಿದೆ. ಮಹಾರಾಷ್ಟ್ರ ಸೇರಿ ದೇಶ ವಿದೇಶಗಳಿಗೆ MDMA ಸರಬರಾಜಾಗ್ತಾ ಇತ್ತು ಅಂತ ವಿಚಾರವೂ ಕೂಡ ಗೊತ್ತಾಗಿದೆ. ಸದ್ಯ ರಿಂಗ್ ರಸ್ತೆ ಬಳಿ ಕಾರ್ಯಾಚರಣೆ ನಡೆದಿದೆ. ತಯಾರಿಕಾ ಘಟಕದ ಬಗ್ಗೆ ಮಾಹಿತಿ ಪಡೆದು ದಾಳಿಯನ್ನು ನಡೆಸಿರೋದು. ಇನ್ನಷ್ಟು ಮಾಹಿತಿಯನ್ನು ನೀಡ್ತಾರೆ ಪ್ರತಿನಿಧಿ ವಿನೋದ್ ಈಗ ಫೋನ್ ಸಂಪರ್ಕದಲ್ಲಿ. ವಿನೋದ್, ಏನೆಲ್ಲ ಅಪ್ಡೇಟ್ಸ್ ಕೊಡ್ತೀರಿ ಈ ದಾಳಿಯ ವಿಚಾರವಾಗಿ? ಶ್ರೀಪಾದ್, ಮೈಸೂರಿನ ರಿಂಗ್ ರಸ್ತೆಯ ಹೊರಭಾಗ ಮೈಸೂರಿನ ಹೊರಭಾಗದ ರಿಂಗ್ ರಸ್ತೆ ಬರುತ್ತೆ. ಆ ಒಂದು ಸ್ಥಳದಲ್ಲಿ ಈಗ ಸದ್ಯಕ್ಕೆ ಮಹಾರಾಷ್ಟ್ರ ಪೊಲೀಸರು ಒಂದು ಕಾರ್ಯಾಚರಣೆ ನಡೆಸಿರುವಂತದ್ದು. ಬಹಳ ಪ್ರಮುಖವಾಗಿ ಸುಮಾರು 50 ಕೆಜಿ ಅಂತಂದ್ರೆ ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳುವಂತಹ MDMA ಡ್ರಗ್ಸ್ ಎಲ್ಲ ಈಗ ಪೊಲೀಸರು ವಶಕ್ಕೆ ಪಡೆದಿರುವಂತದ್ದು. ಬಹಳ ಪ್ರಮುಖವಾಗಿ MDMA ಡ್ರಗ್ಸ್ ಈಗಾಗಲೇ ಮೈಸೂರಿನ ಹೊರವಲಯದ ಒಂದು ಉತ್ಪಾದನೆ ಮಾಡ್ತಾ ಇದ್ರು, ಅಲ್ಲಿ ಪ್ರಿಪರೇಷನ್ ಅನ್ನ ಮಾಡಿ ಈ ಒಂದು ಇಲ್ಲೂ ಕೂಡ ಕಚ್ಚಾ ವಸ್ತುಗಳಿರ್ಬೋದು ಎಲ್ಲವನ್ನು ಕೂಡ ತಯಾರು ಮಾಡಿಕೊಂಡು ಈ ಒಂದು MDMA ತಯಾರು ಮಾಡ್ತಾ ಇದ್ರು ಅನ್ನುವಂತಹ ಮಾಹಿತಿಗಳು ಸಿಗ್ತಾ ಇದೆ. ಜೊತೆಗೆ ಈ ಒಂದು ಪ್ರೊಸೆಸ್ ಅಲ್ಲಿ ಯಾರೆಲ್ಲ ಭಾಗಿಯಾಗಿದ್ರು, ಮೈಸೂರಲ್ಲಿದ್ದಾರ ಅಥವಾ ಹೊರ ರಾಜ್ಯದವ್ರು ಬಂದು ಇಲ್ಲಿ ಆ ಕೆಲಸವನ್ನ ಮಾಡ್ತಾ ಇದ್ರ, ಇದ್ರ ಬಗ್ಗೆ ಸದ್ಯಕ್ಕೆ ಯಾವುದೇ ರೀತಿಯಾದ ಮಾಹಿತಿಗಳು ಸಿಗ್ತಾ ಇಲ್ಲ. ಆದ್ರೆ ಈಗ ಸಿಕ್ಕಿರುವಂತಹ ಮಾಹಿತಿಗಳ ಪ್ರಕಾರವಾಗಿ 50 ಕೆಜಿಯಷ್ಟು MDMA ಈಗಾಗಲೇ ಮಹಾರಾಷ್ಟ್ರ ಪೊಲೀಸರು ಮತ್ತೆ ಅವರ ಮೈಸೂರಿನ ಪೊಲೀಸರ ಸಹಕಾರದೊಂದಿಗೆ ವಶಕ್ಕೆ ಪಡೆದಿರೋ ಮಾಹಿತಿ ಸಿಗ್ತಾ ಇದೆ. ಸದ್ಯಕ್ಕೆ ಯಾವ ಸ್ಥಳದಲ್ಲಿ ಈ ಒಂದು ಪ್ರಿಪರೇಷನ್ ಆಗ್ತಾ ಇತ್ತು, ಜೊತೆಗೆ ಇದೆಲ್ಲ ಯಾವ್ಯಾವ ಭಾಗಗಳಲ್ಲಿ ಸಪ್ಲೈ ಮಾಡೋದಕ್ಕೆ ಈಗಾಗಲೇ ಒಂದು ತೀರ್ಮಾನ ಮಾಡ್ಕೊಂಡಿದ್ರು.
ಮಾಡ್ಕೊಂಡಿದ್ರು. ಜೊತೆಗೆ ಒಂದಷ್ಟು ಮಾಹಿತಿಗಳು ಪೊಲೀಸರಿಗೆ ಸಿಕ್ಕಿರುತ್ತೆ. ಸೊ ಹೀಗಾಗಿ ಮಹಾರಾಷ್ಟ್ರ ಪೊಲೀಸರು ಮೈಸೂರಿಗೆ ಮಾಡಿದ್ದಾರೆ ಅಂತಂದ್ರೆ ಮೈಸೂರು ನಗರದಲ್ಲೂ ಕೂಡ ಒಂದಷ್ಟು ಈ ಡ್ರಗ್ಸ್ ವ್ಯಾಪಾರ ಇರ್ಬೋದು ಎಲ್ಲ ಕೂಡ ನಡೀತಾ ಇತ್ತು. ಹೀಗಾಗಿ ಕಳೆದ ವಾರವಷ್ಟೇ ಏನು ನಗರ ಪೊಲೀಸ್ ಆಯುಕ್ತ ಸೀಮಾ ಲಾಟ್ಕರ್ ಅವರು ಕೂಡ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಹೇಳ್ತಾ ಇದ್ರು, ಆಗೆಲ್ಲ 10 ಗ್ರಾಮ್ 20 ಗ್ರಾಮ್ ಈ ರೀತಿಯಾದಂತಹ MDMA ವಶಕ್ಕೆ ತೆಗೆದುಕೊಂಡಿದ್ರು. ಆದ್ರೆ ಇವತ್ತು ಸಿಕ್ಕಿರುವಂತಹ ಏನು 50 kg MDMA ಅಂತಂದ್ರೆ ನಿಜಕ್ಕೂ ಕೂಡ ಕೋಟ್ಯಾಂತರ ಬೆಲೆ ಬಾಳುವಂತಹ ಒಂದು ಡ್ರಗ್ಸ್ ಆಗಿರುತ್ತೆ. ಸೊ ಹೀಗಾಗಿ ಇದನ್ನ ಯಾರು ಪ್ರಿಪರೇಷನ್ ಮಾಡಿ ಎಲ್ಲಿಗೆ ಸಪ್ಲೈ ಮಾಡ್ತಾ ಇದ್ರು ಇದ್ರ ಬಗ್ಗೆ ಪೊಲೀಸರು ಎಲ್ಲೂ ಹೆಚ್ಚಿನ ಮಾಹಿತಿನ ಕೊಡಬೇಕಾಗುತ್ತೆ. ಸದ್ಯಕ್ಕೆ ಸಿಕ್ಕಿರುವಂತಹ ಮಾಹಿತಿಗಳ ಪ್ರಕಾರವಾಗಿ 50 kg ಹೆಚ್ಚು MDMA ಈಗ ಪೊಲೀಸರು ವಶಕ್ಕೆ ಪಡೆದಿರುವಂತದ್ದು. ಶ್ರೀಪಾದ್. ಓಕೆ, ಥ್ಯಾಂಕ್ ಯು ವಿನೋದ್ ಮಾಹಿತಿಗಾಗಿ. ನಮಸ್ಕಾರ, ರಿಪಬ್ಲಿಕ್ ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ಶ್ರೀಪಾದ್ ಪಾಟೀಲ್. ಮೈಸೂರಿನಲ್ಲಿ 50 kg MDMA ವಶಕ್ಕೆ ಪಡೆಯಲಾಗಿದೆ. ಮಹಾರಾಷ್ಟ್ರ ಪೊಲೀಸರು ಕಾರ್ಯಾಚರಣೆಯನ್ನು ನಡೆಸಿರುವಂಥದ್ದು. ಮೈಸೂರು ಪೊಲೀಸರ ಸಹಕಾರದಿಂದ ರೇಡ್ ಆಗಿದೆ. ಹೊರವಲಯದ ರಿಂಗ್ ರಸ್ತೆ ಬಳಿ ಕಾರ್ಯಾಚರಣೆ ನಡೆದಿರುವಂಥದ್ದು. ತಯಾರಿಕಾ ಘಟಕದ ಬಗ್ಗೆ ಮಾಹಿತಿ ಪಡೆದು ದಾಳಿಯನ್ನು ನಡೆಸಿರೋದು. 50 kgಗೂ ಹೆಚ್ಚು MDMA ವಶಕ್ಕೆ ಪಡೆಯಲಾಗಿದೆ. ದೇಶ ವಿದೇಶಗಳಿಗೆ MDMA ಸರಬರಾಜು ವಿಚಾರವಾಗಿ ಮಾಹಿತಿ ಸಿಕ್ಕಿದೆ. ಕೋಟ್ಯಾಂತರ ಬೆಲೆಯ MDMA ವಶಕ್ಕೆ ಪಡೆಯಲಾಗಿದೆ. ಮಹಾರಾಷ್ಟ್ರ ಸೇರಿ ದೇಶ ವಿದೇಶಗಳಿಗೆ MDMA ಸರಬರಾಜಾಗ್ತಾ ಇತ್ತು ಅಂತ ವಿಚಾರವೂ ಕೂಡ ಗೊತ್ತಾಗಿದೆ. ಸದ್ಯ ರಿಂಗ್ ರಸ್ತೆ ಬಳಿ ಕಾರ್ಯಾಚರಣೆ ನಡೆದಿದೆ. ತಯಾರಿಕಾ ಘಟಕದ ಬಗ್ಗೆ ಮಾಹಿತಿ ಪಡೆದು ದಾಳಿಯನ್ನು ನಡೆಸಿರೋದು. ಇನ್ನಷ್ಟು ಮಾಹಿತಿಯನ್ನು ನೀಡ್ತಾರೆ ಪ್ರತಿನಿಧಿ ವಿನೋದ್ ಈಗ ಫೋನ್ ಸಂಪರ್ಕದಲ್ಲಿ. ವಿನೋದ್, ಏನೆಲ್ಲ ಅಪ್ಡೇಟ್ಸ್ ಕೊಡ್ತೀರಿ ಈ ದಾಳಿಯ ವಿಚಾರವಾಗಿ? ಶ್ರೀಪಾದ್, ಏನು ಮೈಸೂರಿನ ರಿಂಗ್ ರಸ್ತೆಯ ಮೈಸೂರಿನ ಹೊರಭಾಗದ ರಿಂಗ್ ರಸ್ತೆ ಬರುತ್ತೆ, ಆ ಒಂದು ಸ್ಥಳದಲ್ಲಿ ಈಗ ಸದ್ಯಕ್ಕೆ ಮಹಾರಾಷ್ಟ್ರ ಪೊಲೀಸರು ಒಂದು ಕಾರ್ಯಾಚರಣೆ ನಡೆಸಿರುವಂತದ್ದು. ಬಹಳ ಪ್ರಮುಖವಾಗಿ ಸುಮಾರು 50 kg ಅಂತಂದ್ರೆ ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳುವಂತಹ ಏನು MDMA ಡ್ರಗ್ಸ್ ಎಲ್ಲ ಈಗ ಪೊಲೀಸರು ವಶಕ್ಕೆ ಪಡೆದಿರುವಂತದ್ದು. ಬಹಳ ಪ್ರಮುಖವಾಗಿ ಏನು MDMA ಡ್ರಗ್ಸ್ ಈಗಾಗಲೇ ಏನು ಮೈಸೂರಿನ ಹೊರವಲಯದ ಏನು ಉತ್ಪಾದನೆ ಮಾಡ್ತಾ ಇದ್ರು ಅಲ್ಲಿ ಪ್ರಿಪರೇಷನ್ ಮಾಡಿ ಈ ಇಲ್ಲೂ ಕೂಡ ಕಚ್ಚಾ ವಸ್ತುಗಳಿರ್ಬೋದು ಎಲ್ಲವನ್ನೂ ಕೂಡ ತಯಾರು ಮಾಡಿಕೊಂಡು ಈ MDMA ತಯಾರು ಮಾಡ್ತಾ ಇದ್ರು ಅನ್ನುವಂತಹ ಮಾಹಿತಿಗಳು ಸಿಗ್ತಾ ಇದೆ. ಜೊತೆಗೆ ಈ ಪ್ರೊಸೆಸ್ ಅಲ್ಲಿ ಯಾರೆಲ್ಲ ಭಾಗಿಯಾಗಿದ್ರು, ಮೈಸೂರಲ್ಲಿದ್ದಾರ ಅಥವಾ ಹೊರ ರಾಜ್ಯದವ್ರು ಬಂದು ಇಲ್ಲಿ ಆ ಕೆಲಸವನ್ನ ಮಾಡ್ತಾ ಇದ್ರ, ಇದ್ರ ಬಗ್ಗೆ ಸದ್ಯಕ್ಕೆ ಯಾವುದೇ ರೀತಿಯಾದ ಮಾಹಿತಿಗಳು ಸಿಗ್ತಾ ಇಲ್ಲ. ಆದ್ರೆ ಈಗ ಸಿಕ್ಕಿರುವಂತಹ ಮಾಹಿತಿಗಳ ಪ್ರಕಾರವಾಗಿ 50 kg ಅಷ್ಟು ಏನು MDMA ಈಗಾಗಲೇ ಮಹಾರಾಷ್ಟ್ರ ಪೊಲೀಸರು ಮತ್ತೆ ಅವರ ಮೈಸೂರಿನ ಪೊಲೀಸರ ಸಹಕಾರದೊಂದಿಗೆ ವಶಕ್ಕೆ ಪಡೆದಿರೋ ಮಾಹಿತಿ ಸಿಗ್ತಾ ಇದೆ. ಸದ್ಯಕ್ಕೆ ಯಾವ ಸ್ಥಳದಲ್ಲಿ ಈ ಪ್ರಿಪರೇಷನ್ ಆಗ್ತಾ ಇತ್ತು, ಜೊತೆಗೆ ಇದನ್ನ ಯಾವ್ಯಾವ ಭಾಗಗಳಲ್ಲಿ ಸಪ್ಲೈ ಮಾಡೋದಕ್ಕೆ ಈಗಾಗಲೇ ತೀರ್ಮಾನ ಮಾಡ್ಕೊಂಡಿದ್ರು. ಜೊತೆಗೆ ಒಂದಷ್ಟು ಮಾಹಿತಿಗಳು ಪೊಲೀಸರಿಗೆ ಸಿಕ್ಕಿರುತ್ತೆ. ಸೊ ಹೀಗಾಗಿ ಮಹಾರಾಷ್ಟ್ರ ಪೊಲೀಸರು ಮೈಸೂರಿಗೆ ಮಾಡಿದ್ದಾರೆ ಅಂತಂದ್ರೆ ಮೈಸೂರು ನಗರದಲ್ಲೂ ಕೂಡ ಒಂದಷ್ಟು ಈ ಡ್ರಗ್ಸ್ ವ್ಯಾಪಾರ ಇರ್ಬೋದು ಎಲ್ಲ ಕೂಡ ನಡೀತಾ ಇತ್ತು. ಹೀಗಾಗಿ ಕಳೆದ ವಾರವಷ್ಟೇ ಏನು ನಗರ ಪೊಲೀಸ್ ಆಯುಕ್ತ ಸೀಮಾ ಲಾಟ್ಕರ್ ಅವರು ಕೂಡ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಹೇಳ್ತಾ ಇದ್ರು, ಆಗೆಲ್ಲ 10 ಗ್ರಾಮ್ 20 ಗ್ರಾಮ್ ಈ ರೀತಿಯಾದಂತಹ MDMA ವಶಕ್ಕೆ ತೆಗೆದುಕೊಂಡಿದ್ರು. ಆದ್ರೆ ಇವತ್ತು ಸಿಕ್ಕಿರುವಂತಹ ಏನು 50 kg MDMA ಅಂತಂದ್ರೆ ನಿಜಕ್ಕೂ ಕೂಡ ಕೋಟ್ಯಾಂತರ ಬೆಲೆ ಬಾಳುವಂತಹ ಡ್ರಗ್ಸ್ ಆಗಿರುತ್ತೆ. ಸೊ ಹೀಗಾಗಿ ಇದನ್ನ ಯಾರು ಪ್ರಿಪರೇಷನ್ ಮಾಡಿ ಎಲ್ಲಿಗೆ ಸಪ್ಲೈ ಮಾಡ್ತಾ ಇದ್ರು ಇದ್ರ ಬಗ್ಗೆ ಪೊಲೀಸರು ಎಲ್ಲೂ ಹೆಚ್ಚಿನ ಮಾಹಿತಿನ ಕೊಡಬೇಕಾಗುತ್ತೆ. ಸದ್ಯಕ್ಕೆ ಸಿಕ್ಕಿರುವಂತಹ ಮಾಹಿತಿಗಳ ಪ್ರಕಾರವಾಗಿ 50 kg ಹೆಚ್ಚು MDMA ಈಗ ಪೊಲೀಸರು ವಶಕ್ಕೆ ಪಡೆದಿರುವಂತದ್ದು. ಶ್ರೀಪಾದ್. ಓಕೆ, ಥ್ಯಾಂಕ್ ಯು ವಿನೋದ್ ಮಾಹಿತಿಗಾಗಿ. ಪಡೆದಿರೋ ಮಾಹಿತಿ ಸಿಗ್ತಾ ಇದೆ. ಸದ್ಯಕ್ಕೆ ಯಾವ ಸ್ಥಳದಲ್ಲಿ ಈ ಪ್ರಿಪರೇಷನ್ ಆಗ್ತಾ ಇತ್ತು, ಜೊತೆಗೆ ಇದನ್ನ ಯಾವ್ಯಾವ ಭಾಗಗಳಲ್ಲಿ ಸಪ್ಲೈ ಮಾಡೋದಕ್ಕೆ ಈಗಾಗಲೇ ತೀರ್ಮಾನ ಮಾಡ್ಕೊಂಡಿದ್ರು. ಜೊತೆಗೆ ಒಂದಷ್ಟು ಮಾಹಿತಿಗಳು